ಏಕಾಗ್ರತೆ ಅಥವಾ ಗಮನ ಅಂತೀವಲ್ಲ, ಅದೇನು ಹುಟ್ಟಿನಿಂದ ಬರುತ್ತಾ? ವಿಜ್ಞಾನ ಅದನ್ನು ನಂಬಲ್ಲ, ಅದು ಅಸತ್ಯ ಅಂತ ಹೇಳುತ್ತೆ. ಫೋಕಸ್ ಅಥವಾ ಗಮನ ಅಂತ ನಾವೇನು ಹೇಳ್ತೀವಿ, ಅದು ಭಾಳ ಮುಖ್ಯವಾಗಿ ಕಲಿಯಬಹುದಾದ ಕೌಶಲ. ಮೆದುಳು ಕಲಿಯಬಹುದಾದ ಕೌಶಲ. ಹೇಗೆ ಕಲಿಯುತ್ತೆ? ನಾವು ನಮ್ಮ ಮಾಂಸಖಂಡಗಳಿಗೆ ತರಬೇತಿ ಕೊಟ್ಟರೆ, ಜಿಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಹೇಗೆ ಮಾಂಸಖಂಡಗಳು ಬಲಿಷ್ಠ ಆಗುತ್ತೆ, ಅದೇ ರೀತಿ ನಮ್ಮ ಮೆದುಳು ಅಷ್ಟೇ ನಿರಂತರವಾಗಿ ಗಮನ ಫೋಕಸ್ಸನ್ನು ಮಾಡ್ತಾ ಹೋದರೆ ಅದು ಬಲಿಷ್ಠವಾದ ಕೌಶಲ ಆಗುತ್ತೆ. ಅದು ಬಿಟ್ಟು ನಾವೇನಾದರೂ ಗಮನ ಒಂದು ಅರ್ಧ ಗಂಟೆ ಮಾಡೋದು, ಮಧ್ಯದಲ್ಲಿ ಬಿಟ್ಟು ಇನ್ನೇನೋ ಡಿಸ್ಟ್ರಾಕ್ಷನ್ಗೆ ಮೊಬೈಲಲ್ಲಿ ನೋಡೋದು ಅಥವಾ ಇನ್ಯಾವುದಕ್ಕೂ ಗಮನ ಹರಿಸಿದ್ರೆ ಅವಾಗೇನಾಗುತ್ತೆ, ಆ ಮೆದುಳಿನ ಮಾಂಸಖಂಡಗಳಿರುತ್ತಲ್ಲ, ಫೋಕಸ್ನ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ, ಬೇರೆಡೆಗೆ ಹೋಗ್ತಾ ಹೋಗುತ್ತೆ, ಅದು ವೀಕ್ ಆಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲನ್ನು ಪಕ್ಕಕ್ಕಿಡಿ, ಶಾಂತವಾದ ಮನಸ್ಸನ್ನಿಡಿ, ಬೇರೆ ಯಾವುದೂ ನಿಮ್ಮ ಮನಸ್ಸಿಗೆ ಕಣ್ಮುಂದೆ ಬರಬಾರ್ದು. ಯಾವುದಾದ್ರೂ ಒಂದು ಅಧ್ಯಯನವನ್ನು ತಗೊಂಡು ನಿರ್ದಿಷ್ಟವಾಗಿ ಅದನ್ನೇ ಗಮನ ಇಟ್ಟು ಓದೋದನ್ನು ಪ್ರಾಕ್ಟೀಸ್ ಮಾಡಿ, ನೋಡೋದನ್ನು ಪ್ರಾಕ್ಟೀಸ್ ಮಾಡಿ, ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನಿರಂತರವಾಗಿ ನಮ್ಮ ಮೆದುಳಿನ ಮಾಂಸಖಂಡಗಳನ್ನು ಫೋಕಸ್ಗೆ ತರಬೇತಿ ಕೊಟ್ಟರೆ ಆವಾಗ ಒಂದು ನಿರ್ದಿಷ್ಟವಾದ ಸ್ಪಷ್ಟವಾದ ಕೌಶಲವಾಗಿ ಬೆಳೆಯುತ್ತೆ. ಫೋಕಸ್ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಗೆ ಅತ್ಯಂತ ಮುಖ್ಯವಾದ ಮೆದುಳಿನ ಕೌಶಲ. ಇದರಿಂದ ನೀವು ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ. ನಮಸ್ತೆ.